ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಮಿರಾಕಲ್ ಮಂತ್ರಾಸ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇಂದಿನ ವಿಷಯ ಹಣ ಮತ್ತು ಸಂಖ್ಯಾಶಾಸ್ತ್ರ. ಎಲ್ಲರಿಗೂ ಆರಾಮದಾಯಕ ಜೀವನಕ್ಕೆ ಹಣ ಬೇಕು. ಅದಕ್ಕೆ ಜನರು ಹಣ ಸಂಪಾದಿಸಲು ಹಲವಾರು ದಾರಿಗಳನ್ನು ಹುಡುಕುತ್ತಾರೆ. ಸಂಖ್ಯಾಶಾಸ್ತ್ರ ಒಂದು ಪುರಾತನ ವಿಧಾನ. ಇದರಲ್ಲಿ ಸಂಖ್ಯೆಗಳು ಮತ್ತು ಹಣದ ನಡುವೆ ಸಂಬಂಧ ಇದೆ ಎಂಬ ನಂಬಿಕೆ. ಹಿಂದೂ ಪುರಾಣಗಳ ಪ್ರಕಾರ ಒಬ್ಬರ ಜೀವನದ ದಾರಿ ಅವರ ಜನ್ಮ ಸಂಖ್ಯೆಯಿಂದ ನಿರ್ಧಾರವಾಗುತ್ತದೆ. ಜನ್ಮ ಸಂಖ್ಯೆ ಎಂದರೆ ಹುಟ್ಟಿದ ದಿನ, ತಿಂಗಳು ಮತ್ತು ವರ್ಷದ ಸಂಖ್ಯೆಗಳನ್ನು ಲೆಕ್ಕ ಮಾಡಿ ಕಂಡುಹಿಡಿಯಲಾಗುತ್ತದೆ. ಬನ್ನಿ, ಇಲ್ಲಿ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿಯೋಣ. ನಿಮ್ಮ ಜನ್ಮ ದಿನಾಂಕ 1, 10, 19, 28 ಆಗಿದ್ದರೆ ಈ ಸಂಖ್ಯೆಯವರು ಹಣದ ವಿಷಯದಲ್ಲಿ ಅದೃಷ್ಟವಂತರು. ನಿಮಗೆ ಹಣ ಗಳಿಸಲು ಹೆಚ್ಚು ಶ್ರಮ ಪಡಬೇಕಿಲ್ಲ. ಆರೋಗ್ಯ ಚೆನ್ನಾಗಿರುವುದರಿಂದ ಕೆಲಸದಲ್ಲಿ ಹೆಚ್ಚು ಶಕ್ತಿ ಹಾಕಬಲ್ಲಿರಿ. ಆದರೆ ಜಾಸ್ತಿ ಹೆಮ್ಮೆ ಮತ್ತು ಸಿಟ್ಟು ನಿಮಗೆ ಒಳ್ಳೆಯದಲ್ಲ. ಯಾರಿಗಾದರೂ ಸಾಲ ಕೊಡಬೇಕಾದರೆ ಸಮಯಕ್ಕೆ ಮುಂಚೆಯೇ ಕೊಡುತ್ತೀರಿ. ಭಾನುವಾರ ಸಿಹಿ ತಿಂದರೆ ಹಣದ ಯೋಗ ಬರುತ್ತದೆ. ಇನ್ನು ನಿಮ್ಮ ಜನ್ಮ ದಿನಾಂಕ 2, 11, 20, 29 ಆಗಿದ್ದರೆ ನಿಮಗೆ ಹಣ ಗಳಿಸುವುದು ಸ್ವಲ್ಪ ಕಷ್ಟ. ಒಳ್ಳೆಯ ಯೋಜನೆಗಳನ್ನು ಮಾಡಿದರೂ ಅವುಗಳನ್ನು ಕಾರ್ಯಗತಗೊಳಿಸಲು ಇಚ್ಛಾಶಕ್ತಿ ಕಡಿಮೆ. ಇತರರನ್ನು ನೋಯಿಸಲು ಹಿಂಜರಿಯುವುದರಿಂದ ನಿಮಗೇ ನಷ್ಟವಾಗುತ್ತದೆ. ಕಷ್ಟಪಟ್ಟು ದುಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ. ಪಾರಂಪರಿಕ ಆಸ್ತಿಯೂ ನಿಮಗೆ ಸುಲಭವಾಗಿ ದೊರೆಯುವುದಿಲ್ಲ. ಸೋಮವಾರ ಉಪವಾಸ ಮಾಡುವುದರಿಂದ ಲಾಭವಾಗುತ್ತದೆ. ಇನ್ನು ನಿಮ್ಮ ಜನ್ಮ ದಿನಾಂಕ 3, 12, 21 ಮತ್ತು 30 ಆಗಿದ್ದರೆ ಹಣದ ವಿಷಯದಲ್ಲಿ ಒಳ್ಳೆಯ ಅದೃಷ್ಟ ಇದ್ದರೂ ಕೆಲವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ನಿಮಗೆ ಒಳ್ಳೆಯ ಬುದ್ಧಿವಂತಿಕೆ ಮತ್ತು ಜ್ಞಾನ ಇರುವುದರಿಂದ ಹಣ ಗಳಿಸಬಹುದು. ಜನರೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿದ್ದು ಸಾಮಾಜಿಕವಾಗಿ ಬೆಳೆಯಲು ಸಹಾಯವಾಗುತ್ತದೆ. ಅಕ್ರಮ ವ್ಯಾಪಾರಗಳಿಂದ ದೂರವಿರಿ. ಗುರುವಾರ ಹಳದಿ ಬಟ್ಟೆ ಧರಿಸಿದರೆ ಹಣದ ಚಿಂತೆ ದೂರವಾಗುತ್ತದೆ. ಇನ್ನು ನಿಮ್ಮ ಜನ್ಮ ದಿನಾಂಕ 4, 13, 22 ಮತ್ತು 31 ಆಗಿದ್ದರೆ ಹಣದ ವಿಷಯದಲ್ಲಿ ಅದೃಷ್ಟ ಕಡಿಮೆ. ಆದರೆ ನೀವು ಪರಿಶ್ರಮದಿಂದ ಕೆಲಸ ಮಾಡುವವರು. ಸೋಲಿನಿಂದ ಹಿಂಜರಿಯುವುದಿಲ್ಲ. ಸುಲಭವಾಗಿ ಹಣ ಗಳಿಸುವುದು ನಿಮ್ಮ ವಿಷಯವಲ್ಲ. ಕಷ್ಟಪಟ್ಟು ದುಡಿದರೆ ಮಾತ್ರ ಹಣ ಗಳಿಸಬಹುದು. ನಕಾರಾತ್ಮಕ ಆಲೋಚನೆಗಳನ್ನು ತ್ಯಜಿಸಿ ಸದಾ ಆಶಾವಾದಿಯಾಗಿರಿ. ಗಣಪತಿಯನ್ನು ಪೂಜಿಸುವುದರಿಂದ ತೊಂದರೆಗಳು ದೂರವಾಗುತ್ತವೆ. ಇನ್ನು ನಿಮ್ಮ ಜನ್ಮ ದಿನಾಂಕ 5, 14 ಮತ್ತು 23 ಆಗಿದ್ದರೆ ನೀವು ವ್ಯಾಪಾರದಲ್ಲಿ ಪಟು. ತಂತ್ರಾತ್ಮಕ ಯೋಚನೆಯಿಂದ ವ್ಯಾಪಾರವನ್ನು ಬೇಗ ಬೆಳೆಸಬಲ್ಲಿರಿ. ತಾಂತ್ರಿಕ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ನಿಮ್ಮ ತಾರ್ಕಿಕ ಚಿಂತನೆ ಉಪಯುಕ್ತ. ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವ ನೌಕರರಿಗೆ ಸಮಾನವಾಗಿ ನಡೆದುಕೊಳ್ಳುತ್ತೀರಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಬುಧವಾರ ಹಸುಗಳಿಗೆ ಹುಲ್ಲು ಅಥವಾ ಬೆಲ್ಲ ನೀಡಿದರೆ ಯಶಸ್ಸು ಬರುತ್ತದೆ. ಇನ್ನು ಜನ್ಮ ದಿನಾಂಕ 6, 15 ಮತ್ತು 24. ಸಂಖ್ಯೆ 6 ಹಣ ಆಕರ್ಷಿಸುವ ಸಂಖ್ಯೆ ಎಂದೇ ಪರಿಗಣಿಸಲಾಗಿದೆ. ಪಿತ್ರಾರ್ಜಿತ ಆಸ್ತಿಯಿಂದ ದೊಡ್ಡ ಮೊತ್ತ ದೊರೆಯುವ ಸಾಧ್ಯತೆ ಹೆಚ್ಚು. ಹಣದ ಕೊರತೆ ಎಂದಿಗೂ ಇರುವುದಿಲ್ಲ. ಆರಾಮದಾಯಕ ಜೀವನ ನಡೆಸುತ್ತೀರಿ. ಆದರೆ ಖರ್ಚನ್ನು ನಿಯಂತ್ರಿಸಬೇಕು. ವಿಲಾಸಿ ವಸ್ತುಗಳ ಮೇಲಿನ ಆಸೆ ಭವಿಷ್ಯದಲ್ಲಿ ತೊಂದರೆ ತರಬಹುದು. ಗುರುವಾರ ಸಿಹಿ ತಿಂದರೆ ಭಾಗ್ಯ ಬರುತ್ತದೆ. ಜನ್ಮ ದಿನಾಂಕ 7, 16, 25. ಈ ಸಂಖ್ಯೆಯವರಿಗೆ 2 ಬಗೆಯ ಪರಿಸ್ಥಿತಿಗಳು ಎದುರಾಗುತ್ತವೆ. ಒಂದು, ತುಂಬಾ ಶ್ರೀಮಂತರಾಗಿರುತ್ತಾರೆ ಅಥವಾ
ಎಲ್ಲರಿಗಿಂತ ಹೆಚ್ಚು ಹಣ ಕಳೆದುಕೊಳ್ಳುತ್ತಾರೆ. ನಿಮ್ಮ ಮಹತ್ವಾಕಾಂಕ್ಷೆ ಚೆನ್ನಾಗಿದೆ. ಯೋಜನೆಗಳನ್ನು ಕಾರ್ಯಗತಗೊಳಿಸಿ. ಜೂಜು ಅಥವಾ ಸರಿಯಾಗಿ ಅಧ್ಯಯನ ಮಾಡದೆ ಹೊಸ ವ್ಯಾಪಾರ ಶುರು ಮಾಡುವುದನ್ನು ತಪ್ಪಿಸಿ. ಒಮ್ಮೆ ಹಣ ಗಳಿಸಲು ಶುರು ಮಾಡಿದರೆ ಶ್ರೀಮಂತರಾಗುವವರೆಗೆ ನಿಲ್ಲಿಸಲು ಸಾಧ್ಯವಿಲ್ಲ. ಕಪ್ಪು ನಾಯಿಗಳಿಗೆ ಹಿಟ್ಟಿನಿಂದ ಮಾಡಿದ ಆಹಾರ ನೀಡಿದರೆ ಅದೃಷ್ಟ ಬರುತ್ತದೆ. ಜನ್ಮ ದಿನಾಂಕ 8, 17 ಮತ್ತು 26. ಹಣದ ವಿಷಯದಲ್ಲಿ ಒಳ್ಳೆಯ ಅದೃಷ್ಟ ಇರುತ್ತದೆ. ಆದರೆ ಅದು ನೀವು ಹೇಗೆ ಪರಿಸ್ಥಿತಿಗಳನ್ನು ನಿಭಾಯಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಜೀವನದ ಬಗ್ಗೆ ಆಶಾವಾದಿ ದೃಷ್ಟಿಕೋನ ಇಟ್ಟುಕೊಳ್ಳುವುದು ಅವಶ್ಯಕ. ಮೊದಲ ಪ್ರಯತ್ನದಲ್ಲಿಯೇ ಬಿಟ್ಟುಕೊಡಬೇಡಿ. ವಿಫಲತೆಯನ್ನು ಎದುರಿಸಲು ಕಲಿಯಿರಿ. ಬಲದ ಬದಲು ಬುದ್ಧಿಯಿಂದ ಶ್ರೀಮಂತರಾಗುತ್ತೀರಿ. ನಕಾರಾತ್ಮಕತೆಯಿಂದ ದೂರವಿರಿ. ಒಳ್ಳೆಯ ಅದೃಷ್ಟಕ್ಕಾಗಿ ಬೇವಿನ ಮರದ ಕೆಳಗೆ ತುಪ್ಪದ ದೀಪ ಹಚ್ಚಿ. ಕೊನೆಯದಾಗಿ ಜನ್ಮ ದಿನಾಂಕ 9, 18 ಮತ್ತು 27. ಹಣ ಇವರಿಗೆ ಚಿಂತೆಯಲ್ಲ. ಮಿಡಾಸ್ ಟಚ್ ಎಂಬುದು ಈ ಸಂಖ್ಯೆಯವರಿಗೆ ಹತ್ತಿರದ ಸಂಬಂಧವಿದೆ. ಮಿಡಾಸ್ ಟಚ್ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ. ಕಡಿಮೆ ಪ್ರಯತ್ನದಿಂದಲೇ ಹಣ ಗಳಿಸುತ್ತೀರಿ. ಉದಾಹರಣೆಗೆ ಉಡುಗೊರೆ ಅಥವಾ ಲಾಟರಿಯಿಂದ. ವೃತ್ತಿಪರವಾಗಿ ಚುರುಕಾಗಿದ್ದು ಕೆಲಸದ ಬಗ್ಗೆ ಹೆಚ್ಚಿನ ಉತ್ಸಾಹ ಮತ್ತು ಶಕ್ತಿ ಹೊಂದಿರುತ್ತೀರಿ ಮತ್ತು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಸಕಾರಾತ್ಮಕ ಶಕ್ತಿ ಮತ್ತು ದುರದೃಷ್ಟವನ್ನು ದೂರವಿಡಲು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ ಪಠಿಸಿ. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ಸಂಖ್ಯೆಗೂ ಹಣದೊಂದಿಗೆ ವಿಶೇಷ ಸಂಬಂಧವಿದೆ. ಕೆಲವು ಸಂಖ್ಯೆಗಳಿಗೆ ಅಂದರೆ 1, 6 ಮತ್ತು 9 ಇವರಿಗೆ ಹಣದ ಯೋಗ ಹೆಚ್ಚು ಮತ್ತು ಇನ್ನು ಕೆಲವರಿಗೆ ಅಂದರೆ 2 ಮತ್ತು 4 ಜನ್ಮದಿನಾಂಕ ಇರುವವರಿಗೆ ಹಣಕ್ಕಾಗಿ ಹೆಚ್ಚು ಪರಿಶ್ರಮ ಪಡಬೇಕು. ಆದರೆ ಎಲ್ಲ ಸಂಖ್ಯೆಗಳಿಗೂ ಒಂದು ವಿಶೇಷ ಉಪಾಯವಿದೆ. ನಿರ್ದಿಷ್ಟ ದಿನದಂದು ಕೆಲವು ಕಾರ್ಯಗಳನ್ನು ಮಾಡುವುದರಿಂದ ಹಣದ ಚಿಂತೆಗಳನ್ನು ದೂರ ಮಾಡಬಹುದು. ಧನಾತ್ಮಕ ಆಲೋಚನೆ, ಕಠಿಣ ಪರಿಶ್ರಮ ಮತ್ತು ಸರಿಯಾದ ಹಣದ ನಿರ್ವಹಣೆ ಎಲ್ಲರಿಗೂ ಯಶಸ್ಸಿನ ಮೂಲ ಮಂತ್ರ. ನಿಮ್ಮ ಜನ್ಮ ಸಂಖ್ಯೆಯನ್ನು ತಿಳಿದುಕೊಂಡು ಅದರ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಹಣದ ಸಮೃದ್ಧಿಯನ್ನು ಸಾಧಿಸಬಹುದು. ಧನ್ಯವಾದಗಳು.